ಈ ಸತಿ RCB ನೇ ಕಪ್ ಹೊಡಿಯೋದು. ಇದು RCB ಕಪ್. ಜೈ RCB. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಗೌಡ್ರು ವ್ಲಾಗ್ಸ್ ಪಾರ್ಟ್ 3 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಕೊನೆಗೂ 1 ಗಂಟೆಗೆ ಬರಬೇಕಾಗಿರೋ ಬಸ್ಸು 2:15 ಬಂದು ಲೇಟ್ ಆಯಿತು. ಲೇಟ್ ಆಗಿದ್ದು ಹೆಂಗನ ಹಾಳಾಗೋಗ್ಲಿ, ಬೇಗ ಮನೆಗೆ ಹೋಗ್ಬೋದಲ್ಲ ಅಂತ ಅನ್ಕೊಂಡ್ರೆ ನೋಡಿದ್ರೆ ಸೆಂಟ್ರಲ್ ಗ್ಯಾಪಲ್ಲಿ ಬಸ್ ಕೆಟ್ಟೋಯ್ತು. ಯಾಕೋ ನಾನು ಹಣೆ ಬರೋಣ ಚೆನ್ನಾಗಿದ್ವಲ್ಲ ಅಂತ ಅನ್ಕೊಂಡು ಪಕ್ಕದಲ್ಲಿ ನೋಡಿದ್ರೆ ಬಿರಿಯಾನಿ ಅಂಗಡಿ ಇತ್ತು, ಹೋಗಿ ಬಿರಿಯಾನಿ ತಿಂದೆ. ಬಸ್ ರೆಡಿ ಆಯಿತು, ಬಸ್ ಹತ್ಕೊಂಡು ಮತ್ತೆ ಮುಂದೆಗಡೆ ಬಂದರೆ ಮತ್ತೆ ಬಸ್ ಕೆಟ್ಟೋಗೋದ. ನನ್ನ ಹಣೆ ಬರೋಣ ಚೆನ್ನಾಗಿಲ್ವೇನೋ ಅಂತ ಅನ್ಕೊಂಡು ಅವನ ಹತ್ರ ದುಡ್ಡು ವಾಪಸ್ ಇಸ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಇಬ್ರು ಪರಿಚಯ ಆಗಿದ್ರು. ಅವ್ರ ಜೊತೆ ಬೆಂಗಳೂರು ಕಡೆ ಹೊರಟೆ. ಹಿಂಗ್ ಮದಿದ್ ರೋಡಲ್ಲಿ ಬಿಟ್ಟೋದ್ರೆ ಹೆಂಗೆ ಕತೆ ನಮ್ಮದು. ಬೆಂಗಳೂರು ಹತ್ತಿದ್ದು ಸ್ಲೀಪರ್ ಬಸ್, ಕೊನೆಗೆ ಬೆಂಗಳೂರು ರೀಚ್ ಆಯ್ತಾರದ್ ಬಂದು ಮಿನಿ ಸ್ಲೀಪರ್. ಇವನೇ ನನಗೆ ಸಿಕ್ಕಿದೆಯಲ್ಲ, ಇವನ್ ಸಿಕ್ಕದ್ಮೇಲೆ ಇದೆಲ್ಲ ಆಯ್ತಾ ಇರೋದು ನನಗೆ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಂದೆ ಬಸ್ ಯಾವ್ದು ಅಂತ ಕೇಳ್ದೆ, ಅದೇ ಬಸ್ ಹತ್ತದೆ. ಆ ಬಸ್ಸು ಕೆಟ್ಟೋಯ್ತು, ನಾನು ರೋಡ್ ಪಾಲಾಗೋದ್ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಸ್ಸಲ್ಲಿ ಸಿಕ್ಕಿದ ಅಣ್ಣನ ಜೊತೆ ಅವರಿಬ್ರು ಮಕ್ಕಳು ಬಂದಿದ್ರು. ಆ ಇಬ್ರು ಮಕ್ಕಳಲ್ಲಿ ಒಬ್ಬ CSK ಫ್ಯಾನ್. ಅವತ್ತೇ RCB ಮ್ಯಾಚ್ ಬೇರೆ ಇತ್ತು, ಜೊತೆಗೆ 250 ರನ್ ಹೊಡೆದ್ರು. ಅದೇ ಖುಷಿಲಿ CSK ಫ್ಯಾನ್ಗೆ RCBಗೆ ಜೈ ಅನ್ನೋ ಅಂತ ಹಿಂಸೆ ಕೊಡ್ತಾ ಇದ್ವಿ. RCB ಜೈ ಅನ್ನೋ ಒಂದ್ಸತಿ ಒಂದೇ ಒಂದ್ಸತಿ. ಇದು RCB ಕಪ್. ಜೈ RCB. ಇಷ್ಟೆಲ್ಲ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕಾದ್ರೆ ಅಷ್ಟಲ್ಲೇ ಒಬ್ಬೊಬ್ರದ್ದೇ ಸ್ಟಾಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಬ್ಬೊಬ್ಬರೇ ಇಳ್ಕೊಂಡು ಹೊರಟ್ರು. ಅಷ್ಟಲ್ಲೇ ನನಗೂ ಇಳಿಯೋ ಸ್ಟಾಪ್ ಬಂದಿತ್ತು. ಮಧ್ಯರಾತ್ರಿ 12 ಗಂಟೆ ಆಗಿತ್ತು ಮೆಜೆಸ್ಟಿಕ್ ಬಂದು ಇಳಿದಾಗ. ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.